ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ಪ್ರಕರಣ ಲೋಕಾಯುಕ್ತ ಬಿ ರಿಪೋರ್ಟ್ ತಿರಸ್ಕಾರ ಆಗುತ್ತಾ ಅಥವಾ ಅಂಗೀಕಾರ ಆಗುತ್ತಾ? ಮುಖ್ಯಮಂತ್ರಿಗಳ ಒಂದು ಕಾನೂನಿನ ಭವಿಷ್ಯ ನಿರ್ಧಾರ ಆಗುತ್ತೆ ಇವತ್ತು. ಸಿಎಂಗೆ ಅಗ್ನಿ ಪರೀಕ್ಷೆ ಇವತ್ತು ಭವಿಷ್ಯ ನಿರ್ಧಾರ ಆಗುತ್ತೆ. ನೋಡಿ, ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟು 2 ತಕರಾರು ಅರ್ಜಿಗಳ ಒಂದು ಆದೇಶವನ್ನು ಪ್ರಕಟ ಮಾಡುತ್ತೆ. ಮಧ್ಯಾಹ್ನ 2:45ಕ್ಕೆ ಆದೇಶವನ್ನು ಕೋರ್ಟ್ ಕಾಯ್ದಿರಿಸಿದೆ. ಕಾನೂನು ಕಂಟಕದಿಂದ ಪಾರಾಗ್ತಾರಾ ಸಿದ್ದರಾಮಯ್ಯ? ಹಾಗಾದ್ರೆ ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಇಡಿ ಪ್ರಶ್ನಿಸಿತ್ತು. ಪಾರದರ್ಶಕವಾಗಿ ತನಿಖೆ ಆಗಿಲ್ಲ ಅಂತೇಳಿ ಅದನ್ನು ರದ್ದು ಮಾಡಬೇಕು ಅಂತ ಇವತ್ತು ಅಂತಿಮವಾದಂಥ ಆದೇಶ ಇದೆ. ಕೋರ್ಟ್ನತ್ತ ಜನಪ್ರತಿನಿಧಿಗಳ ಕೋರ್ಟ್ ಮೇಲೆ ಎಲ್ಲರ ಚಿತ್ತ ಇದೆ. ಅವತ್ತು ವಾದ ಪ್ರತಿವಾದ ಗಮನಿಸಿದ್ವಿ ನಾವು. ಮುಖ್ಯಮಂತ್ರಿಗಳಿಗೆ ಒಂದು ರೀತಿ ಟೆನ್ಷನ್ ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲೇನಾದರೂ ತಕರಾರು ಅರ್ಜಿಗಳನ್ನು ಕೋರ್ಟ್ ಪುರಸ್ಕರಿಸಿದೆ ಆದರೆ ಸಿಎಂಗೆ ಮತ್ತೆ ಕಾನೂನಾತ್ಮಕವಾದಂಥ ಸಂಕಷ್ಟ, ಬಹುದೊಡ್ಡ ಸಂಕಷ್ಟ ಎದುರಾಗುವುದು ನಿಚ್ಚಳ ಆಗ್ತಾ ಇದೆ. ಬಿ ರಿಪೋರ್ಟ್ ಕುರಿತಂತೆ ಅಂತಿಮ ತೀರ್ಪು ಇವತ್ತು ಪ್ರಕಟ ಆಗುತ್ತೆ. ಇಡಿ ಹಾಗೆ ಸ್ನೇಹಮಯಿ ಕೃಷ್ಣ ತಕರಾರು ಅರ್ಜಿಯನ್ನು ಸಲ್ಲಿಸಿದರು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವತ್ತು ಅಂತಿಮ ತೀರ್ಪನ್ನು ಪ್ರಕಟ ಮಾಡಲಿದೆ. ಮುಖ್ಯಮಂತ್ರಿಗಳಿಗೆ ರಿಲೀಫಾ ಅಥವಾ ಕಾನೂನಾತ್ಮಕವಾದಂತಹ ಗಂಡಾಂತರ ಎದುರಾಗುತ್ತಾ? ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್, ಮುಖ್ಯಮಂತ್ರಿಗಳಿಗೆ ಅಗ್ನಿ ಪರೀಕ್ಷೆ ಅಂತ ಹೇಳ್ಬೋದು, ಏನಾದರೂ ತಿರಸ್ಕಾರ ಆಯಿತು ಅಂತ ಹೇಳಿದ್ರೆ ಖಂಡಿತ ಕಾನೂನಾತ್ಮಕವಾಗಿ ಉರುಳು ಎದುರಾಗುತ್ತೆ ಅಂತ ಹೇಳ್ತಿದ್ದಾರೆ. ಸಾಧ್ಯತೆಗಳು ಏನೇನಿದೆ ಅಂತ? ಪ್ರಭು, ಏನು ಸಿಎಂ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆದೇಶವನ್ನ ಕಾಯ್ದಿರಿಸಿರುವಂತದ್ದು. ಮಧ್ಯಾಹ್ನದ ನಂತರ ಅಂದ್ರೆ 2:45 3 ಗಂಟೆಗೆ ಈ ಅರ್ಜಿ ಆದೇಶ ಹೊರಬರುವ ಸಾಧ್ಯತೆ ಇರುತ್ತೆ. ಇಲ್ಲಿ ನಾವು ವಾದ ವಿವಾದಗಳನ್ನ ಗಮನಿಸಿದಾಗ ಗೊತ್ತಾಗುವಂತ ವಿಚಾರಗಳನ್ನು ನೋಡ್ತಾ ಹೋದ್ರೆ, ಸೊ ಇವತ್ತು ನ್ಯಾಯಾಲಯ ಏನು ತೀರ್ಪನ್ನ ಕೊಡ್ಬೋದು ಅನ್ನೋದನ್ನ ನೋಡೋದಾದ್ರೆ, ಪ್ರಮುಖವಾಗಿ ಇಡೀ ಪ್ರಕರಣದಲ್ಲಿ ಈಗಾಗಲೇ ಸ್ನೇಹಮಯಿ ಕೃಷ್ಣ ಜೊತೆಗೆ ಇಡಿ ಅಧಿಕಾರಿಗಳು ಮಾಡಿರುವಂತಹ ಪ್ರಶ್ನೆ ಏನಿದೆ ಅದನ್ನ ಆಧಾರವಾಗಿ ಇಟ್ಕೊಂಡು ಸೊ ಕೋರ್ಟ್ ಇವರು ಕೊಟ್ಟಿರುವಂತ ದಾಖಲಾತಿಗಳನ್ನ ಬಳಸ್ಕೊಂಡು ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ನಡೆಸಿ ಬಿ ರಿಪೋರ್ಟ್ ಅನ್ನ ಹಾಕಿದಾರ, ಇಲ್ಲ ಇಡಿ ಅಧಿಕಾರಿಗಳು ಮತ್ತು ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಕೆ ಮಾಡಿರುವಂತ ಕೆಲ ದಾಖಲಾತಿಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಇಡೀ ಪ್ರಕರಣದ ತನಿಖೆಯನ್ನ ಮಾಡಿದಾರ, ಇಲ್ಲ ಈ ದಾಖಲಾತಿಗಳು ಇದ್ದು ಕೂಡ ಅವನ್ನ ಮುಚ್ಚಾಕುವಂತ ಪ್ರಯತ್ನವನ್ನ ಏನಾದ್ರು ಮಾಡ್ಲಾಗಿದ್ಯಾ, ಪ್ರಕರಣದ ಮೇಲೆ ಏನಾದ್ರು ಸಿದ್ದರಾಮಯ್ಯ ಅವರು ಪ್ರಭಾವವನ್ನ ಬಿ ರಿಪೋರ್ಟ್ ಅನ್ನ ಹಾಕಿಕೊಂಡಿದಾರ ಅನ್ನೋ ಅಂಶಗಳನ್ನ ಗಮನಿಸಬೇಕಾಗತ್ತೆ. ಒಂದು ವೇಳೆ ಬಿ ರಿಪೋರ್ಟ್ ಅನ್ನ ಅಕ್ಸೆಪ್ಟ್ ಮಾಡದೆ ಹೋದ್ರೆ ನ್ಯಾಯಾಲಯ ಏನ್ ಮಾಡ್ಬೋದು ಅನ್ನೋದು ಇಲ್ಲಿ ಪ್ರಶ್ನೆ ಬರುವಂತದ್ದು. ಬಿ ರಿಪೋರ್ಟ್ ನ ಅಕ್ಸೆಪ್ಟ್ ಮಾಡದೆ ಹೋದ ಸಂದರ್ಭದಲ್ಲಿ ಈ ಸ್ನೇಹಮಯಿ ಕೃಷ್ಣ ಅವರು ಮತ್ತೆ ಇಡಿ ಅಧಿಕಾರಿಗಳು ಸಲ್ಲಿಕೆ ಮಾಡಿರುವಂತಹ ದಾಖಲಾತಿಗಳೇನಿದೆ ಈ ದಾಖಲಾತಿಗಳನ್ನ ಆಧಾರವಾಗಿ ಇಟ್ಕೊಂಡು ಲೋಕಾಯುಕ್ತ ಅಧಿಕಾರಿಗಳಿಗೆ ಪುನಃ ಅಂದ್ರೆ ಅದು ಮರು ತನಿಖೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಫರ್ದರ್ ಇನ್ವೆಸ್ಟಿಗೇಷನ್ ಈಗ ಮಾಡಿರುವಂತ ತನಿಖೆ ಏನಿದೆ ಇದರ ಜೊತೆಗೆ ಈ ಲೋಕಾಯುಕ್ತ ಅಧಿಕಾರಿಗಳಿಗೆ ಇಡಿ ಅಧಿಕಾರಿಗಳು ಮತ್ತು ಸ್ನೇಹಮಯಿ ಕೃಷ್ಣ ಅವರು ನೀಡಿರುವಂತ ದಾಖಲೆಗಳೇನಿರುತ್ತೆ, ಮೂಡ ಅಕ್ರಮ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಕುಟುಂಬ ವಿರುದ್ಧ ಕೊಟ್ಟಿರುವಂತ ಸಾಕ್ಷ್ಯಾಧಾರಗಳೇನಿರುತ್ತೆ ಇವನ್ನ ಆಧಾರವಾಗಿ ಇಟ್ಟುಕೊಂಡು ಸೊ ಇವರು ಇದನ್ನ ಫರ್ದರ್ ಇನ್ವೆಸ್ಟಿಗೇಷನ್ ಅನ್ನ ಮಾಡಿ, ಅಂದ್ರೆ ಈ ದಾಖಲೆಗಳನ್ನ ಇಟ್ಕೊಂಡು ಇದನ್ನ ನೋಡಿ ಮಾರ್ಕ್ ಮಾಡಿ ಅದರ ಮುಖಾಂತರ ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಮಾಡಿ ವರದಿಯನ್ನ ಸಲ್ಲಿಕೆಯನ್ನ ಮಾಡಿ ಅಂತ ಸೂಚನೆಯನ್ನ ಮಾಡಬಹುದು. ಒಂದು ವೇಳೆ ಏನಾದ್ರೂ ಬಿ ರಿಪೋರ್ಟ್ ಅನ್ನ ಅಕ್ಸೆಪ್ಟ್ ಮಾಡಿಕೊಂಡಿದ್ದೆ ಆದಲ್ಲಿ ಇವರು ಮೇಲ್ಮನವಿಯನ್ನ ಸಲ್ಲಿಕೆಯನ್ನ ಮಾಡ್ಬೇಕಾಗತ್ತೆ. ಅಂದ್ರೆ ದೂರುದಾರ ಇರ್ಬೋದು, ಇಲ್ಲ ಇಡಿ ಅಧಿಕಾರಿಗಳು ಅದನ್ನ ಮೇಲ್ಮನವಿಗೆ ಸಲ್ಲಿಕೆಯನ್ನ ಮಾಡ್ಬೇಕಾಗತ್ತೆ. ಇಲ್ಲ ಈ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಕ್ ಕೊಟ್ಟಂತ ಸಂದರ್ಭದಲ್ಲಿ ಸೊ ಏನೆಲ್ಲ ಅಂಶಗಳಿರುತ್ತೆ ಅನ್ನೋದನ್ನ ಒಂದು ಅವರ ವರದಿ ಸಲ್ಲಿಕೆ ನಂತರ ಗೊತ್ತಾಗುವಂತದ್ದು. ಅದುವರೆಗೂ ಬಿ ರಿಪೋರ್ಟ್ ಅನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ಆದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಪ್ರಮುಖವಾದ ದಾಖಲೆಗಳನ್ನು ಇಟ್ಕೊಂಡು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿ ಈ ಫರ್ದರ್ ಇನ್ವೆಸ್ಟಿಗೇಷನ್ ನ ವರದಿಯನ್ನ ಒಂದು ಇಂತಿಷ್ಟು ನಿಗದಿತ ಅವಧಿಯ ಒಳಗೆ ಕೋರ್ಟಿಗೆ ಸಲ್ಲಿಕೆಯನ್ನ ಮಾಡಬೇಕು ಅಂತ ಹೇಳಿ ಒಂದು ಸೂಚನೆಯನ್ನ ಕೊಡಬಹುದು. ಇಲ್ಲ ಈ ಅಂಶಗಳು ಅಂದ್ರೆ ಸ್ನೇಹಮಯಿ ಕೃಷ್ಣ ಅದರ ಜೊತೆಗೆ ಇಡಿ ಅಧಿಕಾರಿಗಳು ಸಿದ್ದರಾಮಯ್ಯ ಮತ್ತು ಮೂಡ ಅಕ್ರಮದ ವಿರುದ್ಧ ಕೊಟ್ಟಿರುವಂತ ಏನಿದೆ ದಾಖಲಾತಿಗಳು ಸಾಕ್ಷ್ಯಾಧಾರಗಳು ಅವುಗಳನ್ನ ಯಾಕೆ ಪರಿಗಣನೆಗೆ ತೆಗೆದುಕೊಳ್ಳದೆ ನೀವು ಯಾವ ಕಾರಣಕ್ಕಾಗಿ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆಯನ್ನ ಮಾಡಿದ್ರಿ? ಸೊ ಅದಕ್ಕೆ ಹಿನ್ನೆಲೆ ಇರೋದು ಕಣ್ತಪ್ಪಿನಿಂದ ಆಗಿದ್ಯಾ, ಇಲ್ಲ ಉದ್ದೇಶಪೂರ್ವಕವಾಗಿ ಅದನ್ನ ಕೈ ಬಿಡ್ಲಾಗಿದ್ಯಾ?
ಇಲ್ಲ ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಏನಾದ್ರೂ ಪ್ರಭಾವವನ್ನ ಬೀರಲಾಗಿದೆ, ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ನ್ಯಾಯಾಲಯ ಅದನ್ನ ಪ್ರಶ್ನೆ ಮಾಡುವಂತ ಸಾಧ್ಯತೆ ಇರುತ್ತೆ. ಒಟ್ಟಾರೆಯಾಗಿ ಮಧ್ಯಾಹ್ನ 2:45 ಗಂಟೆಗೆ ಪುನಃ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪು ಹೊರಬರುವಂತದ್ದು. ಅಂದ್ರೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ಬೇಕಾ ಇಲ್ಲ ಅಂತ ಹೇಳಿದ್ರೆ ಬಿ ರಿಪೋರ್ಟ್ ಅನ್ನ ಅಕ್ಸೆಪ್ಟ್ ಮಾಡುತ್ತಾ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗುತ್ತೆ ಪ್ರಭು. ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.